ರಾಜ್ಯದಲ್ಲಿ ವ್ಯಾಪಕವಾಗಿ ಮಳೆಯಾಗಿ ಜಲಾಶಯಗಳು ಭರ್ತಿಯಾಗ್ತಿವೆ. ಇತ್ತ ಬೆಂಗಳೂರಿನಲ್ಲೂ ಮಳೆಗೇನು ಕೊರತೆ ಏನಿಲ್ಲ. ಇಷ್ಟೆಲ್ಲ ಮಳೆಯಾದ್ರೂ ಕೂಡ ಬೆಂಗಳೂರಿನ ಈ ಏರಿಯಾಗೆ ಮಾತ್ರ ಜಲಮಂಡಳಿ ಕಾವೇರಿ ನೀರಿನ ಬದಲು ಮೋರಿ ನೀರನ್ನ ಪೂರೈಕೆ ಮಾಡ್ತಿದ್ದು ಜನರ ಆಕ್ರೋಶಕ್ಕೆ ಇದು ಕಾರಣವಾಗಿದೆ. ಕಾವೇರಿ ನೀರಿನ ಬದಲು ಬರ್ತಿದೆ ಮೋರಿ ನೀರು. ಕಲುಷಿತ ನೀರು ಪೂರೈಕೆ ಜಲಮಂಡಳಿಗೆ ಹಿಡಿಶಾಪ. ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಲ್ಲೂ ಕೂಡ ಹಗುರ ಮತ್ತು ಸಾಧಾರಣವಾದಂಥ ಮಳೆ ಆಗ್ತಾ ಇರೋದು. ಇದರ ಪರಿಣಾಮವೋ ಏನೋ ಗೊತ್ತಿಲ್ಲ. ಆದರೆ ಈ ಏರಿಯಾದಲ್ಲಿ ಕೆಜೆಹಳ್ಳಿಯ ಈ ಏರಿಯಾದಲ್ಲಿ ಕಳೆದ 6 ತಿಂಗಳಿಗಿಂತಲೂ ಹೆಚ್ಚು ಕುಡಿಯೋ ನೀರು ಕಲುಷಿತಗೊಂಡಂಥ ನೀರೇ ಬರ್ತಾ ಇದೆ. ಅತಿಯಾದಂಥ ಕೆಟ್ಟ ಸ್ಮೆಲ್ ಇರ್ತದೆ. ಈ ದೃಶ್ಯಗಳನ್ನೊಮ್ಮೆ ನೋಡ್ಕೊಂಬಿಡಿ. ಕುಡಿಯಲು ಯೋಗ್ಯವಾದ ಕಾವೇರಿ ನೀರು ಬರಬೇಕಿದ್ದ ಈ ಪೈಪ್ಗಳಲ್ಲಿ ಬಳಕೆಗೂ ಯೋಗ್ಯವಲ್ಲದ ಮೋರಿ ನೀರು ಬರ್ತಿದೆ. ಇದು ಕೇವಲ ಇವತ್ತು ಒಂದು ದಿನದ ಕಥೆಯಲ್ಲ. ಕಳೆದ 6 ತಿಂಗಳಿಂದ ಕೆಜಿಹಳ್ಳಿಯ ಸೊನ್ನಪ್ಪ ಬ್ಲಾಕ್ನ ಪಿಲ್ಲನ್ ಗಾರ್ಡನ್ನ ವಾರ್ಡ್ ನಂಬರ್ 54ರಲ್ಲಿ ವಾಸ ಮಾಡ್ತಿರುವಂತಹ ಜನರ ವ್ಯಥೆ. ಸಾಕಷ್ಟು ಬಾರಿ ಜಲಮಂಡಳಿಯ ಗಮನಕ್ಕೆ ತಂದ್ರೂ ಕೂಡ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಇವತ್ತು ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತೆ ಎಂದು ಕಾದು ಬೇಯಿಸುತ್ತಾ ಜನ ಜಲಮಂಡಳಿ ವಿರುದ್ಧ ಕಿಡಿಕಾರಿದ್ದಾರೆ. ಕುಡಿಯೋ ನೀರು ವಾರಕ್ಕೆ ಒಂದೇ ದಿನನೇ ಬರೋದು. ಅದು ಶನಿವಾರ ಮಾತ್ರ 1.5 ಗಂಟೆ ಅಷ್ಟೇ ಬರೋದು ನೀರು. ಅದು ಕಲುಷಿತ ನೀರು. ಸ್ಟಾರ್ಟಿಂಗ್ ಬರಬೇಕಾದ್ರೆ ಆರಂಭದಲ್ಲಿ ಕಪ್ಪಾಗಿರುತ್ತೆ ನೀರು. ನಂತರ ಆಮೇಲೆ ವಾಸನೆ ಬರುತ್ತೆ. ಬಾತ್ರೂಮ್ದು ಮಿಕ್ಸ್ ವಾಸನೆ. ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರೂ ಅವರು ಏನು ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ. ಆವಾಗ ಸಮೀನ್ ಬೈಗೆ ಹೇಳಿ ಚೇರ್ಮನ್ ಹತ್ರ ಇದು ಮಾಡಿ ಕಂಪ್ಲೇಂಟ್ ಮಾಡಿ ಇವಾಗ ಆಗ್ತಾ ಇದೆ ಕೆಲಸ. ಕಾವೇರಿ ನೀರು ಪೂರೈಸೋ ಪೈಪ್ಗೆ ಚೇಂಬರ್ ನೀರು ನೇರವಾಗಿ ಸೇರ್ತಿದೆ. ಈ ನೀರು ಕುಡಿಯೋದಿರ್ಲಿ, ದಿನ ಬಳಕೆಗೂ ಕೂಡ ಯೋಗ್ಯವಲ್ಲ. ಕಾವೇರಿ ನೀರು ಸರಿಯಾಗಿ ಪೂರೈಕೆಯಾಗದೇ ಇರೋದ್ರಿಂದ ಬಾಡಿಗೆಗೆ ಇದ್ದವರು ಕೂಡ ಮನೆ ಖಾಲಿ ಮಾಡ್ತಿದ್ದಾರೆ ಅಂತ ಮನೆ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಚೇರ್ಮನ್ ಕಡೆ ಹೋದ ತಕ್ಷಣ ಕೆಲಸ ಆಗ್ತದೆ. ಇದೇ ಥರ ಬೆಂಗಳೂರಿನಲ್ಲಿ ಹಲವಾರು ಜನ ಸಮಸ್ಯೆ ಇದೆ ಸರ್. ದಯಮಾಡಿ ಇಂಥ ನೀರು ಕೊಡಿಬೇಡಿ ಸರ್. ಇಂಥ ನೀರು ಬೇಡ ಸರ್, ಬೇಕಾಗಿಲ್ಲ. ಸಮಸ್ಯೆ ಇದೀಗ ಪರಿಹಾರ ಬಂದಿದೆ. ಇವತ್ತು ಬಂದು ಓಪನ್ ಮಾಡಿದ್ರೆ ಚರಂಡಿ ನೀರು ಬರ್ತಾಯಿದೆ. ಈಗ ಸಾವಿರಾರು ಜನ ಕುಡಿತಾರೆ. ಈ ನೀರು ಕುಡಿಬೇಕು ಸರ್. ಅದಕ್ಕೆ ನೀವು ಬಿಲ್ ಹಾಕ್ತಾ ಇದ್ದೀರಾ, ಸರಿಗಿಲ್ಲ ಸರ್. ಸರ್ಕಾರ ಗಮನಕ್ಕೆ ತರೋದು ವಾಟರ್ ಸಪ್ಲೈ ಇದೆ, ನೀವು ಅಧಿಕಾರಿ ಇದೆ, ತುಂಬ ನಿರ್ಲಕ್ಷ್ಯ ಆಗ್ತಾ ಇದೆ. ಹೋದ ತಕ್ಷಣ ಕಂಪ್ಲೇಂಟ್ ತಗೊಂಡು ಬಂದು ಅವ್ರು ಬಂದು ಫಾಸ್ಟ್ ಕೆಲಸ ಮಾಡಬೇಕು. ಸ್ಥಳೀಯರು ಕಲುಷಿತ ನೀರು ಪೂರೈಕೆಯಾಗ್ತಿರೋದ್ರ ಬಗ್ಗೆ ಜಲಮಂಡಳಿಯ ಅಧ್ಯಕ್ಷರ ಗಮನಕ್ಕೆ ತಂದಾಗ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಸರಿಪಡಿಸಲು ಮುಂದಾದರೂ ಕೂಡ ಕೆಲಸ ಮಾತ್ರ ಅರ್ಧಕ್ಕೆ ನಿಂತಿದೆ. ಇದುವರೆಗೂ ಕೂಡ ಶುದ್ಧ ನೀರು ಪೂರೈಕೆಯಾಗ್ತಿಲ್ಲ ಅನ್ನೋದು ಬೇಸರದ ಸಂಗತಿ. ಒಂದು ಕುಡಿಯೋ ನೀರನ್ನು ಮಾತ್ರ ಕೊಡೋಕ್ಕಾಗಲ್ಲ ಅಂತಂದರೆ ಏನು ಅನ್ನೋದು ಇಲ್ಲಿರೋ ಸ್ಥಳೀಯರ ಆಗ್ರಹ. ಇದಕ್ಕೆ ಕೂಡಲೇ ಜಲಮಂಡಳಿ ಇನ್ನಾದ್ರೂ ಎಚ್ಚೆತ್ಕೊಂಡು ಈಗಾಗಲೇ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಕೆಲಸ ಮಾಡ್ತಿದ್ದೀವಿ ಅಂತೇಳಿ ಬರೀ ಭರವಸೆ ಮಾತ್ರ ಆಗಿದೆ. ಭರವಸೆ ಆಗೋದು ಬೇಡ, ಕೂಡಲೇ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.